ಹಲೋ ಹಾಲ್, ಒಂದೇ ಥರ ತರಕಾರಿನಲ್ಲಿ ಒಂದೇ ಥರ ಫುಡ್ ತಿಂದು ತುಂಬ ಬೋರ್ ಆಗ್ತಿದೆಯಾ? ನೀವು ಡಯಟ್ ಮಾಡ್ತಿದ್ದೀರಾ? ಈ ಥರ ಒಂದು ಡಯಟಲ್ಲಿ ಒಂದು ವೆಜಿಟೇಬಲ್ ಕಟ್ಲೆಟ್ ಮಾಡಿ ನೋಡಿ. ಸೊ ಇದಕ್ಕೆ ನಾನು ಬೇಕಾಗಿರೋದು ತೊಗೊಂಡಿರೋ ಐಟಮ್ಸ್ ಏನಪ್ಪ ಅಂತಂದರೆ, ಸಣ್ಣದಾಗಿ ತುರಿದಿರುವಂಥ ಬೀಟ್ರೋಟು, ಎಲೆಕೋಸು, ಕ್ಯಾಪ್ಸಿಕಮ್ ಆ್ಯಂಡ್ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಅದ್ರ ಜೊತೆಗೆ 2 ಟೀ ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟು, 2 ಟೀ ಸ್ಪೂನಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಗರಂ ಮಸಾಲ ತೊಗೊಂಡಿದ್ದೀನಿ. ನೆಕ್ಸ್ಟು ಅದ್ರ ಜೊತೆಗೆ ಏನಂದರೆ ಡ್ರೈ ಪೌಡರ್ ಅಂದರೆ ಚಿಲ್ಲಿ ಪೌಡರ್ನ ನಾನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿರೋದು, ನೆನೆಸಿರುವಂತಹ ಅವಲಕ್ಕಿ, ಅದ್ರ ಜೊತೆಗೆ 2 ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಇದೆಲ್ಲದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಸ್ವಲ್ಪ ನೀರು ಹಾಕಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡ್ಕೊಂಡಾದಾಗ ಇದು ಒಂದು ಸ್ವಲ್ಪ ಚಪಾತಿ ಆ ಥರ ಏನು ಹಿಟ್ಟು ಲಟ್ಟಿಸ್ತೀವಲ್ಲ ಆ ರೇಂಜಿಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದನ್ನು ಈ ಥರ ರೋಲ್ ಮಾಡಿಟ್ಕೊಂಡು ಚಿರೋಟಿ ರವೆಯಲ್ಲಿ ಮೇಲ್ಗಡೆ ಸುಮ್ಮನೆ ಸ್ಯಾಲೋ ಫ್ರೈ ಮಾಡಲಿಕ್ಕೋಸ್ಕರ ಸೊ ಅದಕ್ಕೆ ನಾವು ಈ ಥರ ಎಲ್ಲ ಬೆಂಡಿಂಗ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ 2 ಕಡೆನೂ ಚಿರೋಟಿ ರವೆನ ಮಿಕ್ಸ್ ಮಾಡಿ ಈ ಥರ ಮಾಡಿದ ಮೇಲೆ ತವಾ ಮೇಲೆ ಸ್ವಲ್ಪ ಕೊಕೊನೆಟ್ ಆಯಿಲನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ರೋಸ್ಟ್ ಜಾಸ್ತಿ ಆಗಿದೆ, ಕಡಿಮೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕಂತಂದರೆ ರೋಸ್ಟ್ ಮಾಡಬೇಕಾಗತ್ತೆ. ಸೊ ನೋಡಿ ಎಷ್ಟು ಸುಂದರವಾಗಿದೆ ಕಟ್ಲೆಟ್. ನೋಡ್ತಾ ಇದ್ದರೆ ಬಾಯಿ ತುಂಬ ನೀರು ಬರ್ತಾಯಿದೆ, ಚೆನ್ನಾಗಿ ತಿನ್ನಬೇಕಂತ ಆಸೆ ಆಗ್ತಿದೆ. ಇದು ನನ್ನ ಇವತ್ತಿನ ಡಯಟಲ್ಲಿ ಮಾಡಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್.